ಕೆಐಎಡಿಬಿ ಅಧಿಕಾರಿಗಳಿಗೆ ಹೈಕೋರ್ಟ್ ಸಂಕಷ್ಟ. ದೊಡ್ಡಬಳ್ಳಾಪುರದಲ್ಲಿ ಭೂಸ್ವಾಧೀನದ ಹೆಸರಲ್ಲಿ ಅಧಿಕಾರಿಗಳ ಹೈ ಡ್ರಾಮಾ. ಕೆಐಎಡಿಬಿ ಅಧಿಕಾರಿಗಳಿಗೆ ಹೈಕೋರ್ಟ್ ಸಂಕಷ್ಟ. ದೊಡ್ಡಬಳ್ಳಾಪುರದಲ್ಲಿ ಭೂಸ್ವಾಧೀನದ ಹೆಸರಲ್ಲಿ ಅಧಿಕಾರಿಗಳ ಹೈ ಡ್ರಾಮಾ. ಅಧಿಕಾರಿಗಳಿಂದ ಹೈಕೋರ್ಟ್ಗೆ ಸುಳ್ಳು ಅಫಿಡವಿಟ್ ಸಲ್ಲಿಕೆ. 10 ಎಕರೆ ಜಮೀನಿನಲ್ಲಿ ಮನೆ ಮರಗಳೇ ಇಲ್ಲ ಅಂತ ಮಾಹಿತಿ. ಹೈಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿದ್ರ ಹಾಗಾದ್ರೆ ಅಧಿಕಾರಿಗಳು? ಕೋರ್ಟ್ಗೆ ಸುಳ್ಳು ಹೇಳಿ ಈಗ ಸರ್ವೆ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ಯಾಕೆ? ಭೂಮಿ ಕಬಳಿಸಲು ಕೆಐಎಡಿಬಿ ಸಂಚು ರೂಪಿಸಿದ್ಯಾ? ಹೈಕೋರ್ಟ್ ಮೆಟ್ಟಿಲೇರಿದ್ದ ರೈತನಿಗೆ ಅಧಿಕಾರಿಗಳಿಂದಲೇ ಈಗ ವಂಚನೆಗೆ ಯತ್ನ ಮಾಡಲಾಗಿದೆ. ಇನ್ನು ಕೋನಘಟ್ಟದ 2ನೇ ಹಂತದ ಭೂ ಸ್ವಾಧೀನದಲ್ಲಿ ನಡೆದಿದ್ದೇನು ಹಾಗಾದ್ರೆ? ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ರೈತ ಹೊರಹಾಕಿದ್ದಾನೆ. ರೈತನ ಭೂಮಿಯನ್ನ ಕಬಳಿಸಲಿಕ್ಕೆ ಈಗ ಕೆಐಎಡಿಬಿ ಅಧಿಕಾರಿಗಳು ಪ್ರಯತ್ನ ಮಾಡಿದ್ರ, ಜೊತೆಗೆ ಕೋರ್ಟ್ನು ಕೂಡ ಯಾಮಾರಿಸಲಿಕ್ಕೆ ಪ್ರಯತ್ನ ಮಾಡಿದ್ರ. ಕೋರ್ಟ್ನ ಯಾರು ಕೂಡ ಯಾಮಾರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದ್ರೆ ಕೋರ್ಟ್ನೇ ಯಾಮಾರಿಸಲಿಕ್ಕೆ ಜೊತೆಗೆ ಒಂದು ಸುಳ್ಳು ಅಫಿಡವಿಟ್ ನೀಡಲಿಕ್ಕೆ ಮುಂದಾಗಿದ್ದಾರೆ. ಇನ್ನು ಅವರ ಧೈರ್ಯ ಯಾವ ರೀತಿ ಇರಬೇಕು ನೋಡಿ. ಬಂಡ ಧೈರ್ಯದ ಅಧಿಕಾರಿಗಳು, ಇಂಥ ಅಧಿಕಾರಿಗಳಿದ್ರೆ ರೈತರ ಪಾಡೇನಾಗಬೇಕು, ಜನಸಾಮಾನ್ಯರ ಗತಿ ಏನಾಗಬೇಕು? ಇಂಥ ಲಂಚಬಾಕ ಅಧಿಕಾರಿಗಳಿದ್ದಾಗ ಈ ರೀತಿಯ ಸಮಸ್ಯೆಗಳೇ ಆಗತ್ತೆ. ನಮ್ಮದು ಇಲ್ಲಿ 9 ಎಕರೆ ಜಮೀನಿದೆ ನಮ್ಮದು. ಈ 9 ಎಕರೆ ಜಮೀನಲ್ಲಿ ನೀವು ನೋಡಿದಂಗೆ ಎಲ್ಲದಕ್ಕೂ ನೀರಾವರಿ ಇದೆ. 2 ಬೋರ್ ಇದೆ. ಇವರು ಈ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇವರು ನಮ್ಮ ಪಿಟಿಷನ್ಗೆ ಅಬ್ಜೆಕ್ಷನ್ ಹಾಕಿದ್ದಾರೆ. ಈ ಅಬ್ಜೆಕ್ಷನಲ್ಲಿ ಇವರು ಅವಾರ್ಡ್ ಪಾಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅವಾರ್ಡಲ್ಲಿ ಏನು ಬರೀತಾರೆ ಅಂದರೆ, ಜಮೀನಲ್ಲಿ ಕಟ್ಟಡ ವಿನ್ಯಾಸ ಮರ ಮಾಲೀಕ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಯಾವುದೇ ರೀತಿಯ ಬೆಲೆ ಬಾಳುವ ಮರ ಮಾಲಿಕೆ ಕಟ್ಟಡ ವಿನ್ಯಾಸಗಳು ಇರೋದಿಲ್ಲ ಅಂತ ಬರೀತಾರೆ. ಅದು ತದನಂತರ ಏನು ಮಾಡ್ತಾರೆ ಅಂದರೆ, ಇವತ್ತು ಅಂದರೆ ಇವತ್ತು ಇದು ಮೌಲ್ಯಮಾಪನ ಮಾಡಬೇಕು ಮರಗಳ್ದು ಅಂತ ಬರ್ತಾರೆ. ಉಚ್ಚ ನ್ಯಾಯಾಲಯದಲ್ಲಿ ಏನು ಹೇಳ್ತಾರೆ, ಏನು ಜಮೀನು ಬೆಲೆ ಬಾಳೋಂಥದ್ದು ಮರಗಳು ಮಾಲಿಕೆ ಕಟ್ಟಡ ಏನೂ ಇಲ್ಲ ಅಂತಾರೆ. ನೋಟಿಸ್ ಕೊಟ್ಟು ಇವತ್ತು ಬರ್ತಾಯಿದ್ವಿ 11 ಗಂಟೆಗೆ ನೀವು ಅಲ್ಲಿ ಇರಬೇಕು, ಮೌಲ್ಯಮಾಪನ ಮಾಡಬೇಕು ಅಂತಾರೆ. ಇದು ಏನು ಅನ್ಯಾಯ ಅಂದರೆ, ಉಚ್ಚ ನ್ಯಾಯಾಲಯದಲ್ಲಿ ಸುಳ್ಳು ಹೇಳ್ಬಿಟ್ಟು ಇಲ್ಲಿ ಬಂದು ಇದು ಮಾಡ್ತೀನಿ ಅಂತ ಪೊಲೀಸ್ ಜೊತೆ ಕರ್ಕೊಂಡು ದಬ್ಬಾಳಿಕೆ ಮಾಡ್ತಾಯಿದ್ದಾರೆ ಸರ್. ಅಲ್ಲ, ಇವಾಗ ನಿಮಗೆ ಕಾಂಪನ್ಸೇಷನ್ ಯಾವ ಇದ್ರ ಪ್ರಕಾರ ನಿಮ್ಗೆ ಕೊಡ್ತಾ ಇದ್ದಾರೆ, ನೀವು ಯಾವ ಪ್ರಕಾರ ಕೊಡಬೇಕು ಅಂತೇಳಿ ಇದು ಮಾಡಿ? ಹೌದು ಸರ್, ನಮ್ಮ ಮನವಿ ಏನು ಅಂದರೆ, ರೈಟ್ ಟು ಫೇರ್ ಕಾಂಪನ್ಸೇಷನ್ ಆ್ಯಕ್ಟ್ 2013 ಈ ಹದಿನಾರನೇ ಹೊಸಳ್ಳಿ ನೋಟಿಸ್ ಬಂದಿರೋದು ಕೆಡಿಬಿದು 2022ರಂದು. ನಾವು ಕೇಳಿರೋದು 2013ರಲ್ಲೇ ರೈಟ್ ಟು ಫೇರ್ ಕಾಂಪನ್ಸೇಷನ್ ಆ್ಯಕ್ಟ್ ಬಂದಿದೆ. ಅದರ ಪ್ರಕಾರ ನಮಗೆ ಕಾಂಪನ್ಸೇಷನ್ ಕೊಡಬೇಕು. ಮತ್ತು ಅದರಲ್ಲಿ ಮಾಡೋಂಥರ ಸೋಷಿಯಲ್ ಅಸೆಸ್ಮೆಂಟ್ ಸ್ಟಡಿ ಮಾಡಬೇಕು. ನಮ್ಮ ಸ್ಥಳೀಯರಿಗೆ ಏನೇನು ಬೇಕು ಇಲ್ಲಿ ಮಾಡಬೇಕಂಥದ್ದು ಸ್ಕಿಲ್ಸ್ ಡೆವಲಪ್ಮೆಂಟು ಕ್ಲಾಸಸ್ ಎಲ್ಲ ಏನೂ ಮಾಡಿಲ್ಲ. ಇಲ್ಲಿರೋ ನಮ್ಮ ರೈತರಿಗೆ ಯಾವ ರೀತಿ ಉದ್ಯೋಗ ಕೊಡ್ತೀರಾ? ಇಲ್ಲಿ ವಿದ್ಯಾವಂತರು ಇದ್ದಾರೆ, ಅವಿದ್ಯಾವಂತರು ಇದ್ದಾರೆ. ವಿದ್ಯಾವಂತರಿಗೆ ಯಾವ ಥರ ಉದ್ಯೋಗ ಒದಗಿಸ್ಕೊಡ್ತೀರಾ? ಅವಿದ್ಯಾವಂತರಿಗೆ ಏನು ಮಾಡ್ತೀರಾ? ಏನೂ ಮಾಡಿಲ್ಲ ಸರ್. ಇವರು ಈ ಅಸೆಸ್ಮೆಂಟ್ ಮಾಡಬೇಕಾಗಿರೋದು 2013 ಆ್ಯಕ್ಟ್ ಪ್ರಕಾರ ಅದು ಕಡ್ಡಾಯ. ಈಗ ರೈತರ ಒಂದು ಜಮೀನನ್ನ ಕಬಳಿಕೆ ಮಾಡಲಿಕ್ಕೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ನೋಡಿ. ಜೊತೆಗೆ ಈಗ ಕೋರ್ಟನ್ನೇ ಯಾಮಾರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಇಂಥ ಅಧಿಕಾರಿಗಳಿದ್ರೆ ನಮ್ಮ ದೇಶ ಬಹಳ ಚೆನ್ನಾಗಿ ಉದ್ಧಾರ ಆಗುತ್ತೆ. ಇಂಥ ಅಧಿಕಾರಿಗಳು ನಮ್ಮನ್ನು ಕೂಡ ಚೆನ್ನಾಗಿ ಉದ್ಧಾರ ಮಾಡ್ತಾರೆ ಅನ್ನೋದು ಇಂಥವರಿಂದ ಗೊತ್ತಾಗತ್ತೆ. ಏನು ಅನ್ಕೊಂಡಿದ್ದಾರೆ? ಯಾರಿಗೆ ಹೆಂಗೆ ಬೇಕಾದರೂ ಮೋಸ ಮಾಡಬಹುದು ಅನ್ಕೊಂಡಿದ್ದೀರಾ? ರೈತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಕೇವಲ ರೈತ ಅಷ್ಟೇ ಅಲ್ಲ, ಎಂಥ ಭ್ರಷ್ಟ ಅಧಿಕಾರಿ ಆಗಿದ್ರು ಕೂಡ ಆ ಒಂದು ಅಧಿಕಾರಿಯ ವಿರುದ್ಧವಾಗಿ ನಾವು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ. ಈ ಮೊದಲಿಗೆ ಈ ಒಂದು ಭ್ರಷ್ಟಾಚಾರ ಅನ್ನೋದು ನಿರ್ಮೂಲನೆ ಆದಾಗ ನಮ್ಮ ದೇಶ ಆರ್ಥಿಕವಾಗಿಯೂ ಕೂಡ ಸದೃಢ ಆಗುತ್ತೆ. ಬೆಲೆ ಎದ್ದು ಹೊಲ ಮೇಯ್ದಂತೆ ಅನ್ನೋ ಒಂದು ಮಾತಿದೆ. ಅದೇ ರೀತಿಯಲ್ಲಿ ಅಧಿಕಾರಿಗಳು ಈ ರೀತಿಯಾಗಿ ಲಂಚಬಾಕರಾದ್ರೆ, ಭ್ರಷ್ಟಾಚಾರಿಗಳಾದ್ರೆ ಹೆಂಗೆ ಸಾಧ್ಯ ಆಗುತ್ತೆ ನಮ್ಮ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ? ರೈತ ಕಷ್ಟಪಟ್ಟು ಸ್ವಲ್ಪ ಜಮೀನನ್ನ ಮಾಡ್ಕೊಂಡಿರ್ತಾರೆ, ಆ ಒಂದು ಜಮೀನನ್ನು ಕೂಡ ಕಬಳಿಕೆ ಮಾಡಬೇಕು, ನಮ್ಮದು ಮಾಡ್ಕೊಳ್ಬೇಕು ಅಂತ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಸಂಚು ರೂಪಿಸಿದ್ದಾರೆ ನೋಡಿ. ಅಟ್ಲೀಸ್ಟ್ ಈಗ ನಮ್ಮ ಮುಂದೆ ಸುಳ್ಳು ಹೇಳ್ತಾರೆ ಅಥವಾ ನಮಗೆ ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಅದೊಂದು ಲೆಕ್ಕ. ಆದರೆ ಕೋರ್ಟ್ನು ಕೂಡ ಬಿಟ್ಟಿಲ್ಲ, ಕೋರ್ಟ್ನೇ ಯಾಮಾರಿಸ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರಂತೆ. ನ್ಯಾಯಾಧೀಶರು
ಅವ್ರನ್ನ ಯಾಮಾರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೆ ಇನ್ನೆಂಥ ಭಂಡ ಅಧಿಕಾರಿಗಳಿರಬೇಕು. ಇಂಥ ಅಧಿಕಾರಿಗಳಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಆ ರೈತ ಕಷ್ಟಪಟ್ಟು ಜಮೀನು ಮಾಡ್ಕೊಂಡಿರ್ತಾರೆ. ಆ ಒಂದು ಜಮೀನಲ್ಲಿ ಏನಾದರೂ ಬೆಳೆದ್ರೆ ನಮಗೆ ಲಾಭ ಬರುತ್ತೆ, ನಮ್ಮ ಸಂಸಾರ ನಡೆಸ್ಲಿಕ್ಕೆ ಈಸಿ ಆಗುತ್ತೆ, ನಮ್ಮ ಕುಟುಂಬ ಅಭಿವೃದ್ಧಿ ಆಗುತ್ತೆ ಅಂತ ಏನೇನೋ ಯೋಚನೆ ಮಾಡ್ಕೊಂಡಿರ್ತಾರೆ. ಅಂತಹ ರೈತನ ಜಮೀನದು. ರೈತನನ್ನು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಅಂತಹ ರೈತನಿಗೆ ಮೋಸ ಮಾಡ್ಲಿಕ್ಕೆ ಹೋಗಿದ್ದೀರಾ. ರೈತನಿಗೆ ಅಷ್ಟೇ ಅಲ್ಲ, ನ್ಯಾಯಾಧೀಶರಿಗೆ ಮೋಸ ಮಾಡ್ಲಿಕ್ಕೆ ಹೋಗಿದ್ದೀರಾ, ನ್ಯಾಯಾಲಯಕ್ಕೆ ಮೋಸ ಮಾಡಿದ್ದೀರಾ. ನ್ಯಾಯಾಲಯದ ಮುಂದೆ ಎಂಥವರೇ ಆದರೂ ಕೂಡ, ಎಂತಹ ದೊಡ್ಡ ನಾಯಕರಾದರೂ ಕೂಡ ತಲೆ ತಗ್ಗಿಸ್ಲೇಬೇಕು, ತಲೆ ಬಾಗಲೇಬೇಕು. ಆದರೆ ಅಂತಹ ನ್ಯಾಯಾಲಯಕ್ಕೆ ಈ ಏನು ಅಧಿಕಾರಿಗಳಿದ್ದಾರೆ ಮೋಸ ಮಾಡ್ಲಿಕ್ಕೆ ಹೋಗಿದ್ದಾರಂತೆ. ರೈತ ಗೋಳಾಡ್ತಾ ಇದ್ದಾನೆ, ನನ್ನ ಜಮೀನನ್ನು ನನಗೆ ವಾಪಸ್ ಕೊಡಿಸ್ಬಿಡಿ ಅಂತ. KADB ಅಧಿಕಾರಿಗಳ ಈ ಒಂದು ದುರ್ವರ್ತನೆ ಅಂತ ಹೇಳಬಹುದು. ನ್ಯಾಯಾಧೀಶರನ್ನ ಮೋಸ ಮಾಡ್ತಾರೆ ಅಂತಂದ್ರೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅಧಿಕಾರಿಗಳು ಏನು ಮಾಡಿದ್ದಾರೆ, ಹೈಕೋರ್ಟ್ಗೆ ಸುಳ್ಳು ಅಫಿಡವಿಟ್ಗಳನ್ನು ಸಲ್ಲಿಕೆ ಮಾಡಿದ್ದಾರಂತೆ. ಈ ಒಂದು 10 ಎಕರೆ ಜಮೀನೇನಿದೆ, ಈ ಜಮೀನಿನಲ್ಲಿ ಯಾವುದೇ ರೀತಿಯ ಮನೆಗಳಿಲ್ಲ, ಇಲ್ಲಿ ಸುತ್ತಮುತ್ತ ಯಾವುದೇ ರೀತಿಯ ಮರ ಗಿಡಗಳು ಏನೂ ಕೂಡ ಇಲ್ಲ, ಇದು ಒಂಥರ ಬಂಜರು ಭೂಮಿ ಅನ್ನೋ ಲೆಕ್ಕದಲ್ಲಿ ಅಫಿಡವಿಟ್ಗಳನ್ನು ಸಲ್ಲಿಕೆ ಮಾಡಿದ್ದಾರಂತೆ. ಕೋರ್ಟ್ ಸುಳ್ಳು ಹೇಳಿ ಈಗ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರಂತೆ. ನೋಡಿ, ಒಂದು ಭೂಮಿಯನ್ನ ಕಬಳಿಕೆ ಮಾಡಬೇಕು ಅಂತಂದ್ರೆ ಅಧಿಕಾರಿಗಳು ಯಾವ ರೀತಿ ವಂಚನೆ ಮಾಡಿದ್ದಾರೆ, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.